ನನಗೆ ನಾನು ಕಲ್ತಿರೋದೇನಂತಂದರೆ ಅನಾವಶ್ಯಕವಾಗಿ ನಾನು ಚಾಲೆಂಜ್ ಯಾರಿಗೂ ಹಾಕಲ್ಲ, ಅನಾವಶ್ಯಕವಾಗಿ ನಾನು ಏನೋ ಪವರ್ಫುಲ್ ಅಂತ ತೋರಿಸ್ಕೊಳಕ್ಕೆ ಹೋಗಲ್ಲ. ಯಾರು ವ್ಯಕ್ತಿಗಳು ಸಿನಿಮಾ ಮಾಡ್ತಾ ಇದ್ದಾರೋ ಅವ್ರ ಮೇಲೂ ಆಭಾರವಾದ ಗೌರವಗಳಿದ್ದಾವೆ. ದಟ್ ಡಸಂಟ್ ಸ್ಟಾಪ್ ಮೀ ಫ್ರಮ್ ಡೂಯಿಂಗ್ ವಾಟ್ ಐ ನೀಡ್ ಟು ಡೂ. ವಿಲ್ ಇಟ್? ನೋ. ನನ್ನ ಸಿನಿಮಾ ಓಡಿಲ್ಲ ಅಂದರೆ ಹಾಳಾಗೋದು ನನ್ನ ನಿರ್ಮಾಪಕ, ನಮ್ಮ ಸಿನಿಮಾದವ್ರು ಮಾತ್ರ. ನಾನು ಅದು ಹೇಳ್ಬೇಕಾದ್ರೆ ಇನ್ನೊಂದು ಹೇಳ್ತೇನೆ, ಹಗಲು ರಾತ್ರಿ ದುಡಿಬೇಕಾದ್ರೆ ನನ್ನ ಸಿನಿಮಾದಲ್ಲೂ ಕಲಾವಿದರಿದ್ದಾರೆ, ತಂತ್ರಜ್ಞರಿದ್ದಾರೆ, ಆ ಸಿನಿಮಾ ಮೇಲೆ ಆಸೆ ಇಟ್ಕೊಂಡು ಕೂತಿರ್ತಾರೆ ಅವರು. ನಾವು ಅವತ್ತೇ ಒಂದು ಎಜೆಂಡಾ ಹಾಕೊಂಡಾಗ ವಿ ಹ್ಯಾವ್ ಟು ಸ್ಟಿಕ್ ಟು ಇಟ್. ಆ್ಯಂಡ್ ಆಸ್ ಐ ಟೋಲ್ಡ್ ಯು, ವಿ ಪ್ಲಾನ್ಡ್ ಇಟ್. ಕರೆಕ್ಟ್? ದಿಸ್ ನೀಡ್ಸ್ ಅ ಲಾಟ್ ಆಫ್ ಪ್ಲಾನಿಂಗ್ ಸರ್. ಪ್ಲಾನಿಂಗಿಂದ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ ನಾವು. ಆ್ಯಂಡ್ ಐ ವಿಲ್ ಸ್ಟಿಕ್ ಟು ವಾಟ್ ಐ ಅನೌನ್ಸ್ ದಟ್ ಡೇ. ಸ್ಟಿಲ್ ದಟ್ ಡಸಂಟ್ ಮೀನ್ ವಿ ಆರ್ ಥ್ರೂ. ನಮ್ಮ ಸಿನಿಮಾ ಇನ್ನೂ ಕಂಪ್ಲೀಟ್ ಆಗಿಲ್ಲ, ತುಂಬ ಚಾಲೆಂಜಸ್ ಇದೆ. ನಾವೇನು ಮಾಡಬೇಕೋ ಮಾಡಲೇಬೇಕಲ್ಲ. ಆ ಕಡೆ ನೀವು ನೋಡೋಕ್ಕೆ ಹೋದರೆ ಅರ್ಜುನ್ ಜನ್ಯ ನನ್ನ ಹುಡುಗನಿಗೆ ನಾನೇ ಯಾಕೆ ಮಾಡೋಕ್ಕೆ ಹೋಗಲಿ ಚಾಲೆಂಜು? ಅಥವಾ ವಿಲ್ ಐ ಎವರ್ ಸೇ ಮೈ ಫಿಲ್ಮ್ ಇಸ್ ಮೋರ್ ಸುಪೀರಿಯರ್? ವಿಲ್ ಐ ಎವರ್ ಸೇ ದಟ್? ಅಲ್ಲಿರೋದು ಯಾರು? ದಿಗ್ಗಜರುಗಳೆಲ್ಲ ಸೇರ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ. ಬಟ್ ಐ ವಿಲ್ ನೆವರ್ ಲುಕ್ ಡೌನ್ ಅಪಾನ್ ಮೈ ಫಿಲ್ಮ್. I will never be scared of anybody's film. Neither do they need to be worried about my film.